130ಕ್ಕೂ ಹೆಚ್ಚು ಕೆಜಿ ತೂಕದ ಪ್ಲಾಸ್ಟಿಕ್ ಕವರ್ ಅನ್ನು ವಶಪಡಿಸಿಕೊಂಡ ನಗರಸಭೆ ಅಧಿಕಾರಿಗಳು. ಕೆಜಿಎಫ್ನ ಎಂಜಿ ಮಾರ್ಕೆಟ್ನಲ್ಲಿರುವ ಪ್ರಕಾಶ್ ಕಾಫಿ ವರ್ಕ್ಸ್ನಲ್ಲಿ ಪ್ಲಾಸ್ಟಿಕ್ ಚೀಲಗಳ ಮಾರಾಟ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಕೆಜಿಎಫ್ ನಗರಸಭೆ ಅಧಿಕಾರಿಗಳು ಸರಿಸುಮಾರು 130 ಕೆಜಿಗೂ ಹೆಚ್ಚು ತೂಕದ ಪ್ಲಾಸ್ಟಿಕ್ ವಶಪಡಿಸಿಕೊಂಡಿದ್ದಾರೆ. ಬುಧವಾರ ಸಂಜೆ 6 ಗಂಟೆ ಸಮಯದಲ್ಲಿ ದಾಳಿ ನಡೆಸಿದ ವೇಳೆ ಅಂಗಡಿಯಲ್ಲಿ ಕೆಜಿಗಟ್ಟಲೆ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ನಗರಸಭೆ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಮಂಗಳಗೌರಿ ಮತ್ತು ಪ್ರಿಯಾಂಕಾ ಸೇರಿದಂತೆ ಸಿಬ್ಬಂದಿ ವರ್ಗ ದಾಳಿಯಲ್ಲಿ ಹಾಜರಾಗಿದ್ದರು. ಮಧ್ಯದಲ್ಲಿ ಅವ್ರು ಸಿಕ್ಕಾಕೊಳ್ತಾರೆ. ಅವ್ರು ಏನ್ ಮಾಡೋದು ಪಾಪ, ಇವತ್ತೇ ದೇವಸ್ಥಾನ ಓಪನ್ ಮಾಡ್ತಾರೆ ಅವ್ರ ಹಣೆ. ನೀವೇ ಹೇಳ್ಬೇಕು, ನಾವ್ ಹೇಳೋದಲ್ಲ. ಯಾರ್ದು ಅಂತ ನೀವೇ ತೂಕ ಹಾಕೋದು. ಒಂದು ನಿಮಿಷ ಇದೆ, ಎತ್ತು ಬರೋಣ. ಇದ್ರೆ ಬಿಟ್ಬಿಡ್ತಿದ್ರಿ. ನಿಧಾನ ಕಟ್ ಮಾಡಪ್ಪ ನೀವು. ग्लास है
ಇಂದು ಈ ದಿನ ನಗರಸಭೆ ವತಿಯಿಂದ ಮಾನ್ಯ ಪೌರಾಯುಕ್ತರ ಆದೇಶದ ಮೇರೆಗೆ ಹಾಗೂ ಯೋಜನಾ ನಿರ್ದೇಶಕರ ಆದೇಶದ ಮೇರೆಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳವರ ಆದೇಶದ ಮೇರೆಗೆ ಸ್ವಚ್ಛತಾ ಕಾರ್ಯಪಡೆ ಅಭಿಯಾನದಡಿ ಇವತ್ತು ನಾವು ಪ್ಲಾಸ್ಟಿಕ್ ರೈಡ್ ಮಾಡಿದ್ದೀವಿ. ಸುಮಾರು ದಿವಸದಿಂದ ಅಂಗಡಿ ಮೇಲೆ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ನಮಗೂ ಅಂಗಡಿಯವರು ಸಿಗ್ತಾ ಇರಲಿಲ್ಲ. ಇವತ್ತು ಸಡನ್ನಾಗಿ ಭೇಟಿ ನೀಡಿದಾಗ ಅಂಗಡಿ ಓಪನ್ ಇರುತ್ತೆ ನಾವು ಇಮಿಡಿಯೇಟಾಗಿ ದಾಳಿ ಮಾಡಿದಾಗ 103 kg ಪ್ಲಾಸ್ಟಿಕ್ ಸೀಸ್ ಮಾಡಿದ್ದೀವಿ. ಮತ್ತು ಇದಕ್ಕೆ 10,000 ರೂಪಾಯಿ ಇದನ್ನು ಹಾಕಿಸಿ. ಮೇಡಮ್ ಈಗ ಮತ್ತೆ ಇದು ರಿಪೀಟ್ ಆದರೆ ಏನು ಮಾಡ್ತೀರಾ ಮೇಡಮ್? ಅಂಗಡಿ ಸೀಲ್ ಮಾಡ್ತೀವಿ ಸರ್. ಇದು ಫಸ್ಟ್ ಟೈಮ್ ನೀವು ಫೈನ್ ಹಾಕಿರೋದು ಈ ಅಂಗಡಿಗೆ? ಫೈನ್ ಹಾಕಿರೋದು ಸರ್. ನೆಕ್ಸ್ಟ್ ಟೈಮ್ ಇದೇ ಕಂಟಿನ್ಯೂ ಆದರೆ ಸೀಲ್ ಮಾಡ್ತೀರಾ? ಖಂಡಿತ. ಎಲ್ಲಿ ಮೇಡಮ್ ನೀವು ಒಂದೇ ಅಂಗಡಿಗೆ ಮಾತ್ರ ರೈಡ್ ಮಾಡಕ್ಕೆ ಬಂದಿದ್ರಾ ಇಲ್ಲ ಕಾಮನ್ ಆಗಿ ರೈಡ್ ಕಾಮನ್ ಆಗಿ ರೈಡ್ ಮಾಡಕ್ಕೆ ಬಂದಿದ್ದು, ಬಟ್ ಜಾಸ್ತಿ ಕಂಪ್ಲೇಂಟ್ ಇರೋದ್ರಿಂದ ಈ ಅಂಗಡಿ ಮನೆ ಪರ್ಟಿಕ್ಯುಲರ್ ಆಗಿ ಮಾಡಬೇಕಾಗಿ ಬರ್ತದೆ. ಎಷ್ಟು ಸಿಕ್ಕಿದೆ ಮೇಡಮ್ ಪ್ಲಾಸ್ಟಿಕ್ ಮಾತ್ರ? 103 kg